ವರ್ಷದ ಹಳೇದೆಲ್ಲ ನೆನ್ಸ್ಕೊಂಡು ಅಮ್ಮ ಅಂತೂ ನಾಚಿ ನೀರಾಗ್ ಬಿಟ್ಟಿರ್ತಾಳೆ. ಅಪ್ಪನಂತೂ ಹಿಡಿಯೋ ಹಾಗೆ ಇಲ್ಲ, ಫುಲ್ ಖುಷಿಯಾಗಿರ್ತಾರೆ. ಇನ್ ನಂದು ನಿಂದು ಏನ್ ಕೆಲ್ಸ ಹೇಳು? ಅವ್ರಿಬ್ಬರನ್ನು ಸರಿಯಾಗಿ ರೇಗ್ಸ್ ಹಾಕ್ಬಿಡೋಣ. ಎಷ್ಟು ರೇಗ್ಸೋಣ ಅಂದ್ರೆ, ಸಾಕಪ್ಪ ನಿಮ್ ಸವಾಸ, ನಮ್ಮನ್ ಬಿಟ್ಟು ಹೋಗಿ ನೀವು ಅಂತ ಅವ್ರು ನಮಗ್ ಕೈ ಮುಗಿದ್ ಬಿಡ್ಬೇಕು, ಅಷ್ಟು ರೇಗಿಸ್ಬಿಡೋಣ. ನಾವೆಲ್ರೂ ನಾಳೆ ಅಲ್ಲಿಗೆ ಹೋಗ್ತಾ ಇದೀವಿ. ನೀನ್ ನಾಳೆ ಏನ್ ಕೆಲ್ಸನೂ ಇಟ್ಕೋಬೇಡ. ವಿನುತಾ, ಅಮ್ಮ ನೀನು ಬರ್ಲೇಬೇಕು ಅಂತ ಕರೆದಿದ್ದಾರೆ. ಅಮ್ಮ ಈ ವಿಷಯನ ನೀನೇ ನನ್ನ ಹತ್ರ ಹೇಳು ಅಂತ ಹೇಳಿದ್ಲ. ತನಗೆ ಈ ವಿಷಯನ ನನ್ನ ಹತ್ರ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಸಿದೆ. ಇಲ್ಲ ವಿನುತಾ, ಅಮ್ಮ ಮೊದ್ಲು ನಿನಗೆ ಫೋನ್ ಮಾಡಿದ್ಲಂತೆ, ನೀನ್ ಫೋನ್ ತಗೊಳ್ಳಿಲ್ವಂತೆ. ಓ, ಅದಕ್ಕೆ ಈ ವಿಷಯ ನೀನೇ ನನ್ನ ಹತ್ರ ಹೇಳಿ ಅಂತ ಸುಮ್ಮನಾದ್ರ ಅಮ್ಮ? ಯಾರ್ಗ್ ಹೇಳಿದ್ರೇನೆ, ವಿಷಯ ತಿಳಿಯೋದು ಮುಖ್ಯ. ಯಾರಿಗೆ ಹೇಗ್ ಹೇಳ್ತಾರೆ, ಹೇಗ್ ಕರೀತಾರೆ ಅನ್ನೋದು ತಾನೇ ಮುಖ್ಯ. ಯಾರ್ಯಾರ ಕೈಲೂ ಹೇಳ್ ಕಳ್ಸಿದ್ರೆ ಹೋಗ್ಬೇಕೇನೆ ನಾನು? ಯಾರು ಅಲ್ವೇ ನೀನ್ ಹೇಳಿದ್ದು? ನಾನು, ನಿನ್ನ ಅಕ್ಕ. ಹೌದು, ನೀ ನನ್ನ ಅಕ್ಕ. ಎಲ್ಲ ಅಧಿಕಾರ ಇದೆ, ಎಲ್ಲರ ಅಟೆನ್ಷನ್ ಇದೆ. ಮನೆ ಸೂತ್ರಧಾರಿ ನನ್ನ ಅಕ್ಕ. ಈಗ ನೀನೇ ಅಮ್ಮನ್ಗೆ ಇಂಪಾರ್ಟೆಂಟ್ ಅಂತ ಅನ್ಸಿರ್ತೀಯ. ನೀನೇ ಹೇಳಿದ್ರೆ ವಿನುತಾ ಬರ್ತಾಳೆ. ಅವಳ ಮಹಾ ದೊಡ್ಡೋಳು, ಅವಳು ನಾನ್ ಯಾಕೆ ಕರಿಬೇಕು ಅನ್ನೋ ಧೋರಣೆ ಅಮ್ಮನ್ಗೆ. ಏಯ್ ಪೆದ್ದಿ, ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೋತಾರ? ಈಗೇನು, ಅಮ್ಮನೇ ನೀನು ಫೋನ್ ಮಾಡಿ ಕರಿಬೇಕು ಅಷ್ಟೇ ತಾನೆ? ಇರು, ನಾನೇ ಅಮ್ಮಂಗ್ ಫೋನ್ ಮಾಡ್ತೀನಿ. ಬೇಡ ಅಕ್ಕ, ಹತ್ತು ಕರೆದು ಔತಣ ಮಾಡಿಸ್ಕೊಳ್ಳೋದು ಇನ್ನೂ ಅಸಹ್ಯ ಕಣೆ. ಪ್ರೀತಿ ಇದ್ರೆ ಅಮ್ಮ ನನಗೆ ಫೋನ್ ಮಾಡ್ತಾಳೆ. ನನಗ್ ಬೇಡ, ಅಟ್ಲೀಸ್ಟ್ ಅಳಿಯಂದ್ರು ಅನ್ನೋ ಗೌರವ ಬೇಡವಾ? ಅವರು ಫೋನ್ ಮಾಡಿ ಕರಿಬೇಕು ಅಂತಾನೂ ಅಮ್ಮನ ಗೊತ್ತಾಗ್ಬಾರ್ದ? ಎಲ್ಲ ಅಳಿಯಂದ್ರು ಪೆದ್ದುಗಳು, ಹೆಂಡತಿ ಮುಷ್ಟಿಲಿರ್ತಾರೆ. ನನ್ನನ್ ಕರೆದ್ರೆ ಬಸವನ ಹಿಂದಿನ ಬಾಲದ ತರ ಪ್ರತಾಪ್ ನನ್ನ ಹಿಂದೆ ಬರ್ತಾರೆ ಅಂತ ಅಮ್ಮ ತಿಳ್ಕೊಂಡಿದ್ರೆ ಅದು ತಪ್ಪು. ಯಾಕಂದ್ರೆ ನನ್ನ ಗಂಡ ಎಲ್ರ ತರ ಅಲ್ಲ, ಇದವ್ರಿಗೆ ಗೊತ್ತಾಗ್ಬೇಕು. ಬಂದೆ. ಯಾರಪ್ಪ ನೀವೆಲ್ಲ? ಏನ್ ಅಡ್ರೆಸ್ ತಪ್ಪ ಬಂದ್ಬಿಟ್ಟಿದ್ದೀರಾ? ಯಾರ ಮನೆಗಿದೆಲ್ಲ? ನಿಮ್ಮನೆಗೆ ಸರ್. ನಮ್ಮನೆಗ? ಯಾರು ಕಳಿಸಿದ್ದು? ಡೇಟ್ ಇಲ್ಲ ನೋಡಿ. ಯಾರದು? ಯಾರು? ಬಾಬಾ, ಓ ಸೀನು. ಪದ್ಮಾ, ಯಾರು ಬಂದ್ಯಾರ ನೋಡು? ನಿನ್ ತಮ್ಮ ಸೀನು ಬಂದಿಯಾನೆ. ಪದ್ಮಾ, ಬಂದೆ ಬಂದೆ. ಸೀನು ಅಕ್ಕ. ಅಕ್ಕ, ಶ್ರೀನಿವಾಸ, ಭಾವ. ಅಕ್ಕ, ಭಾವ. ಅಯ್ಯೋ 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 ಅಯ್ಯೋ, ಸಾಕ್ಷಾತ್ ಬಿ ಸರೋಜಾದೇವಿ, ಸಾಕ್ಷಾತ್ ಡಾಕ್ಟರ್ ರಾಜ್ಕುಮಾರ್. ಶ್ರೀನಿವಾಸ್ ಕಲ್ಯಾಣ ಸಿನಿಮಾದಲ್ಲಿ ಅವರಿಬ್ರು ಹೇಗ್ ಕಾಣ್ತಾ ಇದ್ರು, ಇವತ್ತು ನೀವಿಬ್ರು ನನ್ನ ಕಣ್ಣಿಗೆ ಹಾಗೆ ಕಾಣ್ತಾ ಇದ್ದೀರಾ. ಅದೇ ವರ್ಚಸ್ಸು, ಅದೇ ತೇಜಸ್ಸು. ಮದುವೆ ಮಂಟಪದಲ್ಲಿ ಹೇಗಿದ್ರು ಇವತ್ತು ಹಾಗೆ ಕಾಣ್ತಾ ಇದ್ದೀರಾ. ಶ್ರೀನಿವಾಸ, ಸುಮ್ನೆ ಇರೋ. ಮದುವೆನಲ್ಲಿ ನಾನು ಹೇಗಿದೆ, ಒಳ್ಳೆ ಅಂಚಿ ಕಟ್ಟಿ ತರ ಇದ್ದೆ ನಾನು. ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟ ನೋಡು. ಹೌದು, ಇದೇನೋ ಇದು? ಅಯ್ಯೋ ಅಕ್ಕ, ಇದು ಬಾಳೆಗೊನೆ, ಇದು ತೆಂಗಿನಕಾಯಿ. ಅಕ್ಕ, ಎಲ್ಲ ನಿನ್ ತೋಟದ್ದು, ನೀನೇ ಬೆಳೆದಿದ್ದು ಅಕ್ಕ. ಹೌದೇನೋ? ಸರಿ ಸರಿ, ಬಾ ಒಳಗಡೆ. ಭಾವ, ಇದೇನ್ ಭಾವ, ತಲೆ ಎಲ್ಲ ಖಾಲಿ ಆಗ್ಬಿಟ್ಟಿದೆ? ಅಂದ್ರೆ ಕೂದಲೆಲ್ಲ ಉದ್ರೋಗ್ಬಿಟ್ಟಿದೆ ಅಂದೆ. ವಯಸ್ಸಾಯ್ತಲ್ಲಪ್ಪ. ಕಳ್ಳ, ಎಂತ ಮಾತಾಡ್ಬಿಟ್ರಿ ಭಾವ. ಈಗ್ಲೂ ಕೂದ್ಲಿಗೆ ಒಂಚೂರು ಡೈ ಮಾಡ್ಬಿಟ್ಟು ಒಂದ್ ಟೀ ಶರ್ಟು ಒಂದ್ ಜೀನ್ಸ್ ಪ್ಯಾಂಟ್ ಹಾಕ್ಬಿಟ್ರೆ ಯಾವ ಕಾಲೇಜ್ ಹುಡುಗಂಗೂ ಕಮ್ಮಿ ಇಲ್ಲ ನೀವು. ಅಕ್ಕನೇ ಸ್ವಲ್ಪ.
ಅಯ್ಯೋ 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 ನೋಡಿ ಹೆಂಗಂತಾರೆ. ನಡಿ ನಡಿ ಒಳಗಡೆ. ಬಾವ ಬನ್ನಿ. ಅಕ್ಕ ಅದು ಬಾ. ನನಗೆ ಸ್ವಲ್ಪ ದೂರದೃಷ್ಟಿ, ಕಣ್ಣು ಸರಿಯಾಗಿ ಕಾಣಲ್ಲ. ನಡಿ ಅಕ್ಕ ಬಾ. ಬಾವ ತುಂಬಾ ಚೆನ್ನಾಗಿದೆ ಹಣ್ಣು. ನಮ್ಮ ತೋಟದಲ್ಲಿ ಬೆಳೆದಿದ್ದು. ಸರಿ ಸರಿ ನಡಿ ಬಾರ ಶ್ರೀನಿವಾಸ. ಬಾವ ನಡಿ. ಅಕ್ಕ ಹಾ ಭಾವ, ನಾನು ಮಾಡಿರೋ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ನೀವಿಬ್ರು ದೊಡ್ಡವರಾಗ್ಬಿಟ್ರಿ. ಇದರಿಂದಾದ್ರೂ ನನ್ನ ಪಾಪಗಳೆಲ್ಲ ತೊಳಿಲಿ ಬಿಡಿ. ಎಲ್ಲ ಟೈಮ್ ಅಪ್ಪ, ವಿಧಿ ಹೇಗೆ ಆಟ ಆಡ್ಸುತ್ತೋ ಹಾಗೆ ನಾವು ಆಡ್ಬೇಕಷ್ಟೇ. ಹೋಗ್ಲಿ ಬಿಡಪ್ಪ, ಕರ್ಮ ಕಳೀತು ಅಂತ ತಿಳ್ಕೊಳ್ಳೋಣ. ಇದು ನಮ್ ಚೋಟು ರಂಜಿತ ಅಲ್ವಾ? ಏನೇ ಇಷ್ಟೇ ಉದ್ದ ಇದ್ದೆ ನೀನು, ತಲೆಗೆ ಮಳೆಗಿಡ ಹೊಡ್ಕೊಂಡ್ಬಿಟ್ಟಿದ್ದೇನೆ. ಹಲೋ, ನನ್ನ ಚೋಟು ಗೀಟು ಅಂತ ಅನ್ಬೇಡಿ. ನೋಡಿ, ನಾನ್ ನಿಮ್ಗಿಂತ ಉದ್ದ ಇದ್ದೀನಿ. ನೀವೇ ಕುಳ್ಳ ಶ್ರೀನಿವಾಸ್ ಮಾವ. ರಂಜಿತಾ, ಏನ್ ಓದ್ತಾ ಇದೀಯಾ? ಸಂಸ್ಕೃತ. ನಿಂಗೊಂದು ವಿಷಯ ಗೊತ್ತಾ? ಇಲ್ಲಿ ನೋಡು. ನೋಡಿ, ನಂಗೆ ನಾಳೆ ಎಕ್ಸಾಮ್ ಇದೆ, ಓದ್ಕೋಬೇಕು. 3 ವರ್ಷನೂ ಎಕ್ಸಾಮ್ ಬರೀಬಹುದು. ನಾನು ಹೇಳೋ ವಿಚಾರ ಬಹಳ ಇಂಪಾರ್ಟೆಂಟ್, ಕೇಳಿಸ್ಕೊ. ನಮ್ಮೂರಲ್ಲಿ ಈ ತರದ ಕಂತ್ರಿ ನಾಯಿಗಳು ರಸ್ತೆಗೆ ಮಿನಿಮಮ್ 30 ಇರುತ್ತೆ. ರಾತ್ರಿ ಕತ್ಲಾಗ್ಬಿಟ್ಮೇಲೆ ರೋಡ್ ಹೋಗಕ್ಕೆ ಆಗಲ್ಲ, ಬೊಗಳ್ತಾ ಇರುತ್ತೆ. ಆದ್ರೆ ನಿಮ್ಮೂರಲ್ಲಿ ಜನನ ಎದುರ್ಸಕ್ಕೆ ಅಂತ ಪಾಪ ಈ ಬೊಂಬೆಗಳೆಲ್ಲ ಇಟ್ಕೊಂಡಿರ್ತೀರ. ಗ್ರೇಟ್ ಜೋಕ್. ಥ್ಯಾಂಕ್ಸ್, ಓದ್ಕೊ. ತಗೊಳ ತಿನ್ನು. ಶ್ರೀನಿವಾಸ, ಊರಲ್ಲಿ ಭುಜಂಕರಾಯರು ಅಂತ ಇದ್ರಲ್ಲ ಒಬ್ರು, ಅವ್ರಿಗೆ 2 ಗಂಡು ಮಕ್ಳು. ಆ 2 ಗಂಡು ಮಕ್ಳಲ್ಲಿ ಒಬ್ಬ ಮಗನ್ಗೆ ಹೈವದನ್ ರಾವ್ ಮಗಳನ್ನ ಕೊಟ್ಟು ಮದ್ವೆ ಮಾಡಿಸಿದ್ರಲ್ಲ, ಅವಳು ಹೇಗಿದ್ದಾಳೋ? ಅಯ್ಯೋ ದೇವ್ರೆ, ನಿಂಗ್ ವಿಷಯನೇ ಗೊತ್ತಿಲ್ವಾ ಅಕ್ಕ? ಏನಾಯ್ತು? ಅವಳಿಗೆ 2 ಮಕ್ಕಳು. ಓ, ಅವಳು ಹೆಂಗಿದ್ಲಕ್ಕ? ಅವಳಿದ್ ಕಲರ್ ಅಲ್ಲು ಬೋಳ್ಗೆ ಮೆಳ್ಗಣ್ಣು. ಅಯ್ಯೋ, ಹಿಂಗ್ ನೋಡೋಳು. ಅವಳಿಗೆ ಮದುವೆ ಆಗೋದೇ ಇಲ್ಲ ಅನ್ಕೊಂಡಿದ್ವಿ ನಾವು. ಮದುವೆ ಆಗೋದು. 2 ಮಕ್ಳು ಆಗ್ತು ಅಂತೀರಾ? ಒಳ್ಳೇದಾಯ್ತು ಬಿಡು, ಸುಮ್ನೆ ಹಂಗ. ಯಾರೋ ಕಪ್ಪೋನು? ಸಾವಿತ್ರಿ ಕಣೋ. ಸಾವಿತ್ರಿ, ಅಪ್ಪ ಅಮ್ಮಂಗ್ ಫೋನ್ ಕೊಡಿ. ಅಪ್ಪ ಅಲ್ಲಮ್ಮ, ನಾನು ನಿನ್ ಸೀನು ಮಾವ. ಓ ಮಾವ, ಹೇಗಿದ್ದೀರಾ? ಅತ್ತೆ ಹೇಗಿದ್ದಾರೆ? ಅತ್ತೆನೂ ನಿಮ್ ಜೊತೆಗೆ ಬಂದಿದ್ದಾರಾ? ಚೆನ್ನಾಗಿ ಕೇಳ್ದೆ. ನಾನು ಒಬ್ಬನ್ ಸೇರ್ತಿರೋದೇ ಹೆಚ್ಚು ನಮ್ಮಕ್ಕ. ಇನ್ನು ಮತ್ತೆ ವಕ್ರ ಬುದ್ಧಿಗೆ ನನ್ನನ್ನ ಅವಳನ್ನ 2 ಹೊರ್ಗಾಕ್ಬಿಟ್ರೋಳು ನಿಮ್ಮಮ್ಮ. ಹಾಗೆ ಯಾಕಂತೀರ ಮಾವ? ನೀವು ಬಂದಿದ್ದು ಅಮ್ಮಂಗೆ ಆನೆ ಬಲ ಬಂದಂಗ್ ಆಗಿರುತ್ತೆ. ಒಳ್ಳೇದಾಯ್ತು ಬಿಡಿ, ಮುಂದಿನ ಸರಿ ಬರ್ತಾ ಅತ್ತೆನೂ ಕರ್ಕೊಂಡ್ ಬನ್ನಿ. ಮುಂದಿನ ಸಲನಾ? ಈ ಸಾರಿನೇ ಎಲ್ಲ ಗೋರ್ಕೊಂಡು ಹೋಗ್ತೀನಿ. ಭಾರಿ ದೊಡ್ಡ ಮನೆ ಸೇರಿದ್ದೀನಿ ಅಂತ ಮೆರಿತಾ ಇದೀಯಾ? ನೀನು ದರಿದ್ರದೋಳು ಅಂತ ಮತ್ತೆ ಪ್ರೂವ್ ಮಾಡ್ಸೇ ಹೋಗೋದು ನಾನು. ಮಾವ, ಹಲೋ ಮಾವ. ಹೇಳಮ್ಮ. ಸಾವಿತ್ರಿ, ಹೇಗಿದ್ರು ನಾಳೆ ಸಿಗ್ತೀಯಲ್ಲ, ಮಾತಾಡೋಣ ಬಿಡು. ಕಾಯ್ತಾ ಇರ್ತೀನಿ, ಬೇಗ ಬಂದ್ಬಿಡು. ಸರಿ ಮಾವ, ಅಮ್ಮಂಗ್ ಫೋನ್ ಕೊಡಿ. 1 ನಿಮಿಷ ಕೊಟ್ಟೆ. ಹೇಳಮ್ಮ ಸಾವಿತ್ರಿ. ಅದೇ ಊರಿನ ವಿಚಾರ ಎಲ್ಲ ಇತ್ತಲ್ಲ, ಅದನ್ನ ಮಾತಾಡ್ತಾ ಕೂತಿದ್ವಿ. ಅಮ್ಮ, ವಿನೂತಂಗೆ ಒಂದ್ಸರ್ತಿ ನೀನೇ ಫೋನ್ ಮಾಡಿ ಕರ್ದ್ ಬಿಡಮ್ಮ. ಯಾಕೆ? ನೀನ್ ವಿಷಯ ಹೇಳಿಲ್ವಾ? ಹೇಳ್ದೆ, ಆದ್ರೂ ನೀನೇ ಕರೆಯೋದು ಒಳ್ಳೇದಮ್ಮ. ಸಾವಿತ್ರಿ, ಯಾಕೆ? ಅವಳೇನಾದ್ರೂ ಅನ್ಲೇನೆ? ಛೆ, ಹಾಗೆಲ್ಲ ಏನಿಲ್ಲಮ್ಮ. ನೀನೇ ಕರೆದ್ರೆ ಅವಳಿಗಿನ್ನೂ ಖುಷಿ ಆಗುತ್ತೆ ಅಷ್ಟೇ. ಸರಿ ಬಿಡು, ನಾನು ಫೋನ್ ಮಾಡ್ತೀನಿ. ಹಲೋ ಹಲೋ,
ಹೇಳು. ಚೆನ್ನಾಗಿದ್ದೇನೆ ವಿನುತಾ. ನಾನ್ ಹೇಗಿದ್ರೆ ನಿನಗೇನಮ್ಮ, ನಿನಗೆ ನಿನ್ ದೊಡ್ಡ ಮಗಳು ಚೆನ್ನಾಗಿರ್ಬೇಕು. ಅವಳು ಮೆರೀತಿದ್ದಾಳೆ, ಅದನ್ ಕಂಡು ನೀನು ನಲಿತಿದ್ಯಾ. ಯಾಕೆ ಹಾಗಂತೀಯ? ನನ್ ಮನ್ಸಲ್ಲಿ ಆತರ ಏನೂ ಇಲ್ಲ ಕಣೆ. ನೀವಿಬ್ರು ನನಗೆ 2 ಕಣ್ಣಿದ್ದಾಗೆ. ಯಾಕೆ ಫೋನ್ ಮಾಡ್ದೆ ಹೇಳು. ನಾಳೆ ನಮ್ಮ ಮದುವೆ ಆನಿವರ್ಸರಿ ಕಣೆ. ಹೇಳ್ ಕಳ್ಸಿದ್ಯಲ್ಲ, ವಿಷಯ ಗೊತ್ತಾಯ್ತು. ನೋಡು, ವಿಷಯ ಗೊತ್ತಾಗೋದ್ ಮಾತ್ರ ಅಲ್ಲ, ನಾಳೆ ನೀವೆಲ್ರೂ ಒಟ್ಟಿಗೆ ನಮ್ಮನೆಗೆ ಬರ್ಬೇಕು. ಬರ್ಲೇಬೇಕು ಅಂತ ಇದ್ದಿದ್ರೆ ನೀನೇ ನನ್ನನ್ನ ಕರೀತಿದ್ದೆ. ಅವಳ ಹತ್ರ ಹೇಳ್ ಕಳ್ಸಿದ್ಯಾ, ನಮ್ ಲೆವೆಲ್ಗೆ ಇಷ್ಟೇ ಸಾಕು ಅಂತ ಅನ್ಸಿರ್ಬೇಕು. ಸೆಕೆಂಡ್ ಹ್ಯಾಂಡ್ ಹೇಗೋ ಸೆಕೆಂಡ್ ಹ್ಯಾಂಡ್ ಬೀಗತ್ತಿಯ ಸೊಸೆ ಜೊತೆಗೆ ಸೆಕೆಂಡ್ ಸೊಸೆ, ಅಷ್ಟೇ ಸಾಕು ಅನ್ಸಿರ್ಬೇಕು ಅಲ್ವಾ? ನಿನಗ್ ಮೊದ್ಲಿಂದಾನೂ ಅಷ್ಟೇ. ಸಾವಿತ್ರಿ ಅಕ್ಕನ ಕಷ್ಟನೇ ದೊಡ್ಡದು. ನಾವು ಸುಖವಾಗಿದ್ದೀವಿ ಅನ್ನೋದಕ್ಕಿಂತ ಕಷ್ಟದಲ್ಲಿರೋರ್ ಬಗ್ಗೆ ಅಯ್ಯೋ ಅನ್ಬೇಕು ಕಣೆ ವಿನುತಾ ಅಂತ ಎಷ್ಟು ಹೇಳ್ತಾ ಪೇಚಾಡ್ತಿದ್ದೆ. ಈಗ ನೋಡು, ಸಾವಿತ್ರಿ ಸುಖವಾಗಿ ಮೆರೀತಿದ್ದಾಳೆ. ನಿನಗೂ ಅದೇ ತಾನೇ ಬೇಕಾಗಿರೋದು. ನನ್ ಕಷ್ಟ ಕೇಳೋದು ಇಲ್ಲ ಅಲ್ವಾ ನೀನು? ಈಗ ಬೇಡದೆ ಇರೋಳ್ ತರ ನೋಡ್ಕೊಳ್ಳೋ ಸಂಪತ್ಗೆ ಯಾಕಮ್ಮ ಹೆತ್ತೆ ನನ್ನ? ಇನ್ನೇನಮ್ಮ ಮತ್ತೆ ಸಾವಿತ್ರಿ ಸಾವಿತ್ರಿ ಅಂತ 3 ಹೊತ್ತು ಅವಳ ಜಪಾನೆ ಮಾಡ್ತಿರ್ತೀಯ. ಸಾಕಾಗಿತ್ತಲ್ವ ಅವಳೊಬ್ಳೆ? ಅಲ್ವೇ ವಿನುತಾ, ನಾಳೆ ನಮ್ಮ ಮದುವೆ ಆನಿವರ್ಸರಿ ಕಣೆ. ಇದೆಲ್ಲ ಮಾತಾಡೋದಕ್ಕೆ ಇವತ್ತೇ ಆಗ್ಬೇಕಾಗಿತ್ತ? ಇದನ್ನೆಲ್ಲ ಕೇಳಿದ್ಮೇಲೆ ನಾಳೆ ನಾವು ಹೇಗೆ ಸಂತೋಷವಾಗಿರೋಕ್ಕಾಗತ್ತೆ? ನಾನ್ ಯಾಕಮ್ಮ ನಿನ್ ಸಂತೋಷ ಕಿತ್ಕೊಳ್ಳಿ? ಎಂತ ಮಾತಾಡ್ತಿದ್ಯಾ ನೋಡ್ ನೀನು. ನಿಮ್ ಸಂತೋಷ ನಾನ್ ಕಿತ್ಕೋತೀನ? ಬೇಡ ಬಿಡು, ನಾನಿನ್ನ ಆನಿವರ್ಸರಿಗೆ ಬರಲ್ಲ. ನಿನಗ್ ಸಂತೋಷ ಕೊಡೋ ನಿನ್ನ ಮಗಳು ಸಾವಿತ್ರಿ ನಿನ್ನ ಆನಿವರ್ಸರಿಗೆ ಬರ್ತಾಳೆ. ಸಂಭ್ರಮ ಪಡು. ನಾನು ಹೇಳಿದ್ದು ಅದ ಹಾಗೆ ಅಮ್ಮ, ನನಗ್ ಬೆಲೆ ಇಲ್ದಿರೋ ಕಡೆ, ನನ್ನ ಮೇಲೆ ಆರೋಪ ಮಾಡಿರೋ ಕಡೆ ಬಂದು ಅವಮಾನ ಅನುಭವಿಸ್ಲಾ? ಖಂಡಿತವಾಗ್ಲೂ ಬರಲ್ಲ. ಒಂದ್ ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ದಯವಿಟ್ಟು ಯಾವತ್ತೂ ನನಗೆ ಫೋನ್ ಮಾಡಬೇಡ. ಅಮ್ಮನ ಕಿವಿಗೆ ಇಲ್ದೇ ಇರೋದನ್ನೆಲ್ಲ ಊದು ಅಂತದ್ದು ಏನಿತ್ತು? ಏನಾಯ್ತು ವಿನು? ನಾನೇನ್ ಹೇಳ್ದೆ? ನೀನ್ ಹೇಳ್ದ ಅವಳು ನನಗೆ ಫೋನ್ ಮಾಡ್ತಾಳ? ನೀನೇ ಏನೋ ಹೇಳಿರ್ತೀಯ, ಅದಕ್ಕೆ ಅವಳು ನನಗೆ ಫೋನ್ ಮಾಡಿದ್ಲು. ಅಮ್ಮ ನನಗ್ ಫೋನ್ ಮಾಡಿದ್ರು, ನಿನ್ ಬಗ್ಗೆ ವಿಚಾರಿಸಿದ್ರು, ಹೇಳ್ದೆ. ಅವ್ರು ಕೇಳ್ತಾರೆ, ನೀ ಹೇಳ್ತೀಯ. ನಿನಗೂ ಅದೇ ಅಲ್ವಾ ಸಂಭ್ರಮ? ವಿನುತಾ ಅವಳ ಗಂಡನ ಜೊತೆ ಕಿತ್ತಾಡಿದ್ಲು, ಮಾವ ನಮ್ಮನ್ನ ವಹಿಸ್ಕೊಂಡ್ರು, ಅವ್ರ ಅತ್ತೆಗೆ ಚೆನ್ನಾಗಿ ಮುಖಭಂಗ ಆಯ್ತು. ಇದ್ರ ಜೊತೆಗೆ ಇಲ್ದಿರೋದನ್ನೆಲ್ಲ ಸೇರಿಸಿ ಉಪ್ಪು ಖಾರ ಹಾಕಿ ಹೇಳಿ. ಖುಷಿಯಾಗಿರ್ಬೇಕಲ್ವಾ ನಿನಗೆ? ಏನ್ ಹೇಳ್ತಿದ್ಯಾ ವಿನು? ನಾನ್ ಆ ತರ ಎಲ್ಲ ಹೇಳ್ತೀನ? ಅಮ್ಮಕ್ಕಿದನ್ನೆಲ್ಲ ಕೇಳಿದ್ರೆ ಖುಷಿ ಆಗದೆ ಏನು? ತುಂಬಾ ಸಂತೋಷ ಪಟ್ಟಿರ್ತಾಳಮ್ಮ. ಅವಳಿಗೆ ನೀನ್ ಚೆನ್ನಾಗಿರುತ್ತೆ ತಾನೇ ಮುಖ್ಯ. ಇಬ್ರಿಗೂ ಸಿಹಿ ತಿನ್ನಂಗಾಗಿರು ಅಲ್ವಾ? ಬಾಯಿಗೆ ಬಂದಾಗ ಮಾತಾಡ್ಬೇಡ ವಿನು. ಅಮ್ಮ ನಮ್ಮಿಬ್ರ ಮಧ್ಯೆ ಯಾವತ್ತಾನೆ ತಾರತಮ್ಯ ಮಾಡಿದಾಳೆ? ನೀನ್ ಚೆನ್ನಾಗಿಲ್ಲ ಅಂದ್ರೆ ನಿನಗಿಂತ ಜಾಸ್ತಿ ಅವಳು ನೊಂದ್ಕೊಂಡಿದ್ದಾಳೆ. ಅದಕ್ಕೆ ನಿನ್ನ ಹತ್ರ ಹೇಳಿಸ್ಕೊಂಡು ನನ್ನ ವಿಚಾರಿಸ್ಕೊಳಕ್ ಫೋನ್ ಮಾಡಿದ್ಲ? ನಾವಂದ್ರೆ ಎಲ್ಲರಿಗೂ ತಾತ್ಸಾರ. ಯಾಕೆ ಹೇಳು? ನಾವು ಗತಿಗೆಟ್ಟಿರೋರು.
ನಾನು ಸರಿಯಾಗಿ ಹೇಳಿ ಫೋನ್ ಇಟ್ಟಿದ್ದೀನಿ. ಅಮ್ಮನ ಮನ್ಸು ನೋಯಿಸ್ಬೇಡ ವಿನು. ಅವಳು ನಮಗೋಸ್ಕರ ಅವಳು ಇಡೀ ಜೀವನನ ತ್ಯಾಗ ಮಾಡಿದಾಳೆ ಕಣೆ. ಯಾರು ಹೇಳಿದ್ದು ತ್ಯಾಗ ಮಾಡುವಂತ? ನಾನು ಹೇಳಿದ್ದ ಇಲ್ಲ ಅಲ್ವಾ? ಇವತ್ತಿ ಮಾತು ಹೇಳಕ್ ತುಂಬಾ ಚೆನ್ನಾಗಿದೆ ವಿನು. ಆದ್ರೆ ಅವತ್ತು ಅವಳು ನಮ್ಮನ್ನ ರಸ್ತೆಯಲ್ಲಿ ಬಿಟ್ಟಿದ್ರೆ ನಮ್ ಗತಿ ಏನಾಗ್ತಿತ್ತು ಅಂತ ಒಂದ್ಸರ್ತಿ ಯೋಚನೆ ಮಾಡು. ನಾವ್ಯಾಕೆ ರಸ್ತೆಲಿ ಬೀಳ್ಬೇಕಾಗಿತ್ತು? ಅಪ್ಪ ಏನ್ ಹೇಳಿದ್ರ ಅಮ್ಮನ್ಗೆ ಹೋಗು ಅಂತ? ಅಮ್ಮ ತಾನೇ ಅಪ್ಪನ್ ಬಿಟ್ಟು ಬಂದಿದ್ದು. ವಿರುದ್ಧ ಬಾಯಿಗೆ ಬಂದಾಗ ಮಾತಾಡ್ಬೇಡ. ನಿನಗೆ 1000 ಕೋಪ ಇದೆ, ಅದನ್ನ ಎಲ್ರ ಮೇಲೂ ತೀರಿಸ್ಕೋತಾ ಇದ್ಯಾ. ಆದ್ರೆ ಅಮ್ಮನ ವಿಷಯದಲ್ಲಿ ಕೇವಲವಾಗಿ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಅದಕ್ಕೆ ನಾನು ಹೇಳಿದ್ದು, ಅಮ್ಮನ್ಗೆ ನಿನ್ ಸಂತೋಷನೇ ಮುಖ್ಯ, ನಿನಗೆ ಅಮ್ಮನೇ ದೇವ್ರು. ಈ ಪುರುಷಾರ್ಥಕ್ಕೆ ನನ್ನನ್ನು ಯಾಕೆ ಇರಬೇಕಿತ್ತು? ಹೌದು ಕಣೆ, ನನ್ನನ್ನ ಸ್ಕೂಲಿಗೆ ಕಳಿಸಿ ನಿನ್ನ ನಮ್ಮ ಮನೆಯಲ್ಲಿ ಕೆಲಸ ಮಾಡಿಸ್ತಿದ್ಲು ನೋಡು, ಅದಕ್ಕೆ ನನಗ್ ಹಾಲು ಕೊಟ್ಟು ನಿನಗ್ ನೀರ್ ಕೊಡ್ತಿದ್ಲು ನೋಡು, ಅದಕ್ಕೆ ನನಗೆ ಶ್ರೀಮಂತ ಹುಡುಗನ್ ತಂದು ಮದುವೆ ಮಾಡಿ ನಿನಗೆ ದಿನಗೂಲಿ ಅವಳನ್ನ ಕಟ್ಟಿದ್ರು ನೋಡು, ಅದಕ್ಕೆ ಈ ಮಾತು ಹೇಳ್ತಿದ್ಯಾ. ಅವತ್ತು ಅಮ್ಮ ಕಷ್ಟಪಟ್ಟು ನಿನ್ನ ಸ್ಕೂಲಿಗೆ ಕಳಿಸ್ದೆ ಹೋಗಿದ್ದೆ, ಇವತ್ತು ನೀನ್ ಎಲ್ಲಿರ್ತಿದ್ದೆ? ಯಾವ್ದೋ ಫ್ಯಾಕ್ಟ್ರಿನಲ್ಲೋ, ಗಾರ್ಮೆಂಟ್ಸ್ ಅಲ್ಲೋ, ಅಥವಾ ಕಟ್ತಾ ಇರೋ ಬಿಲ್ಡಿಂಗ್ ನಲ್ಲೋ ಕಲ್ಲು ಇಟ್ಗೆ ಮಣ್ಣು ಹೊತ್ಕೊಂಡು ಸಂಜೆ ಆದ್ರೆ ಸಾಕು ಮೇಸ್ತ್ರಿ ಹತ್ರ 150 ರೂಪಾಯಿಗೆ ಕೈ ಚಾಚಬೇಕಾಗಿತ್ತು. ಮಾತಾಡ್ತಾಳೆ. ಅಕ್ಕ, ನಾಳೆ ಇಲ್ಲಿಂದ ರೋಡ್ ತುದಿವರೆಗೂ ಶಾಮಿಯಾನ ಹಾಕಿಸ್ತಾ ಇದ್ದೀನಿ. ಆಮೇಲೆ ನೀನು ಭಾವ ಇಬ್ರು ಕೂತ್ಕೊಳ್ಳೋದಿಕ್ಕೆ 2 ದೊಡ್ಡ ರಿಸೆಪ್ಷನ್ ಚೇರ್ ತರಿಸ್ತಾ ಇದ್ದೀನಿ. ಯಾವ್ದಕ್ಕೂ ಭಾವ ಒಪ್ತಾನೆ ಇಲ್ಲ. ನೀನೊಂದ್ ಮಾತು ಹೇಳು. ಬೇಕಾಗಿಲ್ಲ. ನೋಡಿದ್ಯಾ, ನಾನೇನ್ ಹೇಳ್ದೆ? ಅದ್ಯಾವ್ದು ಅವಳು ಇಷ್ಟಪಡೋದಿಲ್ಲ ಅಂತ ಹೇಳ್ದೆ ತಾನೆ. ಯಾಕೆ ಗೊತ್ತಾ? ಆ ರಿಸೆಪ್ಷನ್ ಚೇರ್ ಮೇಲೆ ಇವಳು ಕೂತ್ಬಿಟ್ರೆ ಎಲ್ರು ನೋಡ್ತಾರಲ್ಲ ಇವಳ್ಗ ಹತ್ರ. ನನಗೆ ಚೇರು ಬೇಕಾಗಿಲ್ಲ, ಆನಿವರ್ಸರಿನೂ ಬೇಕಾಗಿಲ್ಲ. ಯಾಕೆ ಪದ್ಮ? ಅಕ್ಕ, ಲಾಸ್ಟ್ ಮೂಮೆಂಟ್ ಅಲ್ಲಿ ಫಂಕ್ಷನ್ ಬೇಡ ಅಂತ ಹೇಳಿ ನಮಗೆ ಟೆನ್ಷನ್ ಕೊಡಬೇಡ ನೀನ್ ದಯವಿಟ್ಟು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಶ್ರೀನಿವಾಸ, ನನಗೆ ಆನಿವರ್ಸರಿ ಫಂಕ್ಷನ್ ಯಾವ್ದು ಬೇಡ. ನೀನ್ ಮೊದ್ಲು ಊರ್ಗ್ ಹೊರಡು. ಅಮ್ಮ ಅದೆಲ್ಲ ಏನೂ ಇಲ್ಲ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕರ್ದ್ಬಿಟ್ಟಿದ್ದೀನಿ, ಅವರೆಲ್ಲ ಬರ್ತಿದಾರೆ. ಅತ್ತೆ, ನಾನು ಎಲ್ಲ ರಿಲೇಷನ್ಸ್ಗೂ ಫೋನ್ ಮಾಡಿ ಹೇಳಿದ್ದೀನಿ, 100 ಜನ ಬರ್ತಿದ್ದಾರೆ. ಈಗ ನೀವು ಕ್ಯಾನ್ಸಲ್ ಮಾಡ್ತಿದ್ದೀರಾ? ಯಾರು ಬಂದ್ರೇನು ಬಿಟ್ರೇನು, ಮಕ್ಕಳೇ ಫಂಕ್ಷನ್ ಬರ್ದೇ ಇದ್ಮೇಲೆ ನಾವಿಬ್ರು ಹಸೆ ಮನೆ ಮೇಲೆ ಕೂತ್ಕೊಂಡು ನಗ್ನಗ್ತಾ ಇರಕ್ಕಾಗತ್ತಾ? ಈಗ ಯಾರು ಬರೋದಿಲ್ಲ ಅಂತ ಹೇಳಿದ್ರು? ವಿನುತಾ. ಅಯ್ಯೋ, ಪ್ರಾಬ್ಲಮ್ ಇದ್ದಿದ್ದೆ. ಯಾಕೆ ಬರೋದಿಲ್ವಂತೆ? ನಾನು ಸಾವಿತ್ರಿಗೆ ಮೊದಲು ಫೋನ್ ಮಾಡಿ ಹೇಳಿದ್ನಂತೆ, ಅವಳಿಗೆ ಅದಕ್ಕೆ ಕೋಪ ಬಂದಿದೆ. ದೇವ್ರೆ ಹೋಗತ್ಲ. ಓಹೋ, ಇಲ್ಲೇ ಎಲ್ಲೋ ವಿಷಯ ಇದೆ. ಹಾಗಾದ್ರೆ ಸಾವಿತ್ರಿಗೂ ವಿನುತಾಗೂ ಅಷ್ಟಕ್ಕಷ್ಟೇ ತೂತು ಮೇಮೆ, ತೂತು ಮೇಮೆ. ಎಂತೆಂತ ಮಾತಾಡಿದ್ಲು ಗೊತ್ತಾ ಅವಳು. ಇಷ್ಟೆಲ್ಲ ಮಾತಾಡಿದ್ಮೇಲೂ ನಾವು ಫಂಕ್ಷನ್ ಮಾಡಿದ್ರೆ ಅವಳು ಹೇಳಿದ್ದೆಲ್ಲ ನಿಜ ಅಂತ ಆಗ್ಬಿಡುತ್ತೆ. ಏನಂತ ಅವಳು? ನನಗೆ ಸಾವಿತ್ರಿನೇ ಹೆಚ್ಚಂತೆ, ನನ್ನನ್ನು ಯಾಕೆ ಹೆತ್ರಿ ಅಂತ ಕೇಳಿದ್ಲು. ಹೆತ್ತಳು ನನ್ಗೆ ಹೆಂಗಾಗಿರ್ಬೇಡ, ಹೆತ್ತೊಟ್ಟೆ ಊರ್ದಾಗಾಯ್ತು ರೀ. ಹಾಗದ್ಲ ಅವಳು? ಅವಳಿಗೆ ಸರಿಯಾಗಿ ಹೇಳ್ತೀನಿ ನಾನು. ಬೇಡ ರೀ, ಅವಳಿಗೆ ಫೋನ್ ಮಾಡ್ಬೇಡಿ, ನಿಮ್ ದಮ್ಮಯ್ಯ ಅಂತೀನಿ. ನಾನು ಹೇಗೋ ಅವಳು ಅಂದಿದ್ದನ್ನ ತಡ್ಕೋತೀನಿ. ನಾನ್ ನಿಮ್ಗೆ ಹೇಳಿ ನೀವು ಅವಳನ್ನ ತರಾಟೆಗೆ ತಗೊಂಡ್ರೆ ಅವಳಿನ್ನು ಚಾಮುಂಡಿ ಆಗ್ಬಿಡ್ತಾಳೆ ರೀ. ಬೇಡ, ಫೋನ್ ಮಾಡ್ಬೇಡಿ. ಅವಳು ಹೇಳಿದ ಮಾತುಗಳನ್ನ ಕೇಳೋ ಶಕ್ತಿ ನಿಮ್ಗಿಲ್ಲ ರೀ. ಇದು ವಿಪರೀತಕ್ಕೆ ಹೋಗ್ಬಿಡುತ್ತೆ. ಫೋನ್ ಮಾಡ್ಬೇಡಿ. ಇಲ್ಲ ಪದ್ಮ, ನೀನ್ ಸುಮ್ಮನೆ ಇರ್ತೀಯ? ನಿನ್ಗನ್ನೋದು ಬೇರೆ, ನನ್ಗನ್ನೋದು ಬೇರೆನಾ? ಅವಳಿಗೆ ಸರಿಯಾಗಿ ಹೇಳೋರಿಲ್ಲ ಅಷ್ಟೇ. ಅದಕ್ಕೆ ಅವಳು ಆಡಿದ್ದೆ ಆಟ, ಮಾಡಿದ್ದೆ ಊಟ ಅನ್ನೋ ಆಗ್ಬಿಟ್ಟಿದೆ. ಮಾಡ್ತೀನಿ. ಹೇಳಿಪ್ಪ. ಏನ್ ಅನ್ಕೊಂಡಿದೀಯ ನೀನು? ಮಾತು ಒಂದು ಅಂಕೆ ಬೇಡವಾ? ನಿಮ್ಮಮ್ಮ ಎಷ್ಟು ನೊಂದ್ಕೊಂಡಿದ್ದಾಳೆ ಗೊತ್ತಾ? ಹಾಗ ಮಾತಾಡೋದು ಅಮ್ಮನ ಹತ್ರ.
ಆಡ್ಬಾರ್ದು ನಾನೇನಂದೆ ಅಂತ ಹೀಗೆ ಹೇಳ್ತಿದ್ದೀರಪ್ಪ. ಮುಚ್ಚು ಬಾಯಿ ಸಾಕು. ಸಂಸಾರ ಸ್ರಾಡ ಮಾತಾಡಿ. ಒಂದು ಶುಭ ಕಾರ್ಯ ನಡೀತಾ ಇದೆ. ನಿನ್ನ ಕೈಲಾದ್ದು ಮಾಡಿ ನೀನು ನಕ್ಕೋ ಅವ್ರನ್ನೂ ನಗಿಸ್ ಹೋಗ್ಬೇಕು ಹೊರತು ನಡೀತಿರೋ ಖುಷಿ ಸಮಾರಂಭಕ್ಕೆ ಕಲ್ಲ ಹಾಕಬಾರ್ದು. ನಾನೇನ್ ತಪ್ಪು ಹೇಳ್ದೆಪ್ಪ. ಬಾಳಿ ಬದುಕ್ಬೇಕಾಗಿರೋರು ನಾವು ಸಾಯ್ತಾ ಇದ್ದೀವಿ. ಸ್ವಲ್ಪನೂ ಕಿಮ್ಮತ್ತಿಲ್ಲ. ನಿಮ್ಗೆ ನಿಮ್ ಖುಷಿನೇ ದೊಡ್ಡದಾಗಿದೆ. ನಾನೇ ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ, ನೀವ್ ಮಾಡಿದ್ ಸರಿನಾ? ಏನಂತದ್ ನಾವು ಮಾಡಬಾರ್ದು ಮಾಡಿದ್ದು? ಒಳ್ಳೆ ಕಾರ್ಯಕ್ಕೆ ನಾನೇ ಕಲ್ಲು ಹಾಕ್ತಿದ್ದೀನಿ ಅನ್ನೋ ಹಾಗೆ ಮಾತಾಡ್ತಿದ್ದೀರಲ್ಲಪ್ಪ. ಬಂದು ಓಡಾಡಿ ಅಂತೀರಾ, ಆದ್ರೆ ಕರೆಯೋ ರೀತಿನ ಇದು. ಹೆಣ್ಮಕ್ಳು ಬೇಡಪ್ಪ, ಅಳಿಯಂದ್ರು ಅನ್ನೋ ಬೆಲೆ ಬೇಡವಾ? ಯಾವ ಮರ್ಯಾದೆ ಕೊಟ್ಟಿದ್ದೀರಾ ಹೇಳಿ ನೀವು ನನ್ನ ಗಂಡನ್ಗೆ? ಹೀಗಿರುವಾಗ ನಾನಲ್ಲಿ ಹೆಂಗ್ ಬಂದು ಓಡಾಡ್ಕೊಂಡಿರ್ಲಿ? ತಿಳುವಳಿಕೆ ಇಲ್ದೇ ಇರೋ ಅಷ್ಟು ಚಿಕ್ಕ ಹುಡುಗಿ ಅಲ್ಲಪ್ಪ ನಾನು. ಅಥವಾ ಇದ್ಯಾವುದು ಗೊತ್ತಾಗದೇ ಇರೋಷ್ಟು ಮುಗ್ಧ ಅಲ್ಲ ನನ್ನ ಗಂಡ. ಇದನ್ನೇ ಅಮ್ಮನ ಹತ್ರ ಕೇಳ್ದೆ, ತಪ್ಪಾ? ಅಮ್ಮನಿಗಂತೂ ಈ ಸೂಕ್ಷ್ಮಗಳೆಲ್ಲ ಅರ್ಥನೇ ಆಗಲ್ಲ ಅಪ್ಪ. ಅಟ್ಲೀಸ್ಟ್ ನೀವ್ ನನ್ನ ಅರ್ಥ ಮಾಡ್ಕೊಂಡು ಸಮಾಧಾನ ಮಾಡಿ ಮನೆಗ್ ಬಾ ಮಗಳೇ ಅಂತ ಕರಿತೀರಾ ಅಂತ ಅಂದ್ಕೊಂಡೆ. ಆದ್ರೆ ನಿಮಗೆ ಅಮ್ಮನಿಗಾಗಿರೋ ನೋವು ಕಾಣಿಸ್ತೆ ಹೊರತು ಈ ಮಗಳಿಗಾಗಿರೋ ನೋವು ಕಾಣಿಸ್ಲಿಲ್ಲಪ್ಪ. ನನ್ನನ್ನೇ ಅನ್ನಕ್ ಬರ್ತೀರಾ ಅಲ್ಲ? ಪ್ಲೀಸ್ ಅಪ್ಪ, ಫೋನ್ ಇಡಿ.